ಪರ ವಿರೋಧದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಉತ್ತರದತ್ತ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ. ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಒಂದನ್ನ ನಡೆಸಲು ಮುಂದಾಗಿದ್ದಾರೆ. ಪರ ವಿರೋಧದ ಬೆನ್ನಲ್ಲೇ ಉತ್ತರದತ್ತ ಸಿದ್ದು ಸರ್ಕಾರ, ಸಾವು ನೋವಿನ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳ ದಂಡು ಈಗ ಆಗಮಿಸಿರುವಂತದ್ದು. ಸಾವು ನೋವಿನ ಬೆನ್ನಲ್ಲೇ ಉತ್ತರದತ್ತ ಸಿದ್ದು ದಂಡು ಈಗ ಹೋಗಿರುವಂತದ್ದು. ಇಂದು ಉತ್ತರ ಕರ್ನಾಟಕಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ನೀಡಿ ಅಲ್ಲಿ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಕಲಬುರಗಿಯಲ್ಲಿ ಸಿದ್ದರಾಮಯ್ಯ ವೈಮಾನಿಕ ವೀಕ್ಷಣೆಯನ್ನ ನಡೆಸಿದ್ದಾರೆ. ವಿಶೇಷ ಪ್ಯಾಕೇಜ್ ಘೋಷಿಸುವಂತೆ ಅನ್ನದಾತರ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೆಲವೇ ಹಾನಿ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿರುವಂತಹ ಸಿದ್ದರಾಮಯ್ಯ ಅವರು ಮಳೆ ಹಾನಿಗೆ ಪರಿಹಾರ ಘೋಷಣೆ ಮಾಡೋ ಸಾಧ್ಯತೆ ಕಂಡು ಬರ್ತಾ ಇದೆ. ಕಲಬುರಗಿ ಬೀದರ್ನಲ್ಲಿ ಸಾವಿರಾರು ಬೆಳೆಗಳು ನಾಶವಾಗಿದ್ದಾವೆ. ಅಲ್ಲಿನ ರೈತರು ಈಗ ಕಂಗಾಲಾಗಿದ್ದಾರೆ. ಹಾಗಾಗಿ ಪರ ವಿರೋಧದ ಬೆನ್ನಲ್ಲೇ ಉತ್ತರದತ್ತ ಈಗ ಸಿದ್ದು ಅವರು ತಮ್ಮ ನಡೆಯನ್ನ ನಡೆಸಿದ್ದಾರೆ. ಸಾವು ನೋವಿನ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳ ದಂಡೊಂದು ಈಗ ಭೇಟಿ ನೀಡಿದೆ. ಇಂದು ಉತ್ತರ ಕರ್ನಾಟಕಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಕೆಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿರುವಂತದ್ದು. ಇಂದು ಕಲಬುರಗಿ ಬೀದರ್ನಲ್ಲಿ ಸಾವಿರಾರು ಎಕರೆಗಟ್ಟಲೆ ಬೆಳೆಗಳು ನಾಶವಾಗಿದೆ. ಅಲ್ಲಿರುವಂತಹ ಒಂದು ಜಾಗವನ್ನ ಈಗ ವೀಕ್ಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೆಲಿಕಾಪ್ಟರ್ ಮೂಲಕ ಅಲ್ಲಿ ಆಗಿರುವಂತಹ ಒಂದು ಸ್ಥಿತಿಯನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ಮೂಲಕ ಬೀದರ್, ಕಲಬುರಗಿ ಹಾಗೆ ಸುತ್ತಮುತ್ತ ವಿಜಯಪುರ ಜಿಲ್ಲೆಯ ಸುತ್ತಮುತ್ತ ಯಾವ್ಯಾವ ಏರಿಯಾ ಏನೇನಾಗಿದೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಂಬುದನ್ನ ಹೆಲಿಕಾಪ್ಟರ್ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಕೆಲವು ಅಧಿಕಾರಿಗಳು ಅವರೊಂದಿಗೆ ವೀಕ್ಷಣೆಯನ್ನ ನಡೆಸಿದ್ದಾರೆ. ಹಾಗಾಗಿ ಈ ಮಳೆ ಹಾನಿಗೆ ಪರಿಹಾರವನ್ನ ಘೋಷಣೆ ಮಾಡೋ ಸಾಧ್ಯತೆ ಹೆಚ್ಚಿನ ರೀತಿಯಲ್ಲಿ ಕಂಡು ಬರ್ತಾ ಇದೆ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ಅಲ್ಲಿರುವಂತಹ ಗ್ರಾಮಸ್ಥರಾಗಿರ್ಬೋದು, ಅಲ್ಲಿ ಜನಿಸಿರುವಂತಹ ಕೆಲವು ಸ್ಥಳೀಯರಾಗಿರ್ಬೋದು ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ನಮಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ, ನಮಗೆ ಬೆಳೆ ಹಾನಿ ಆಗಿದೆ, ಮನೆಗಳು ನಾಶವಾಗಿದ್ದಾವೆ, ಇದೆಲ್ಲದಕ್ಕೂ ಸರ್ಕಾರ ನಮಗೆ ಪರಿಹಾರ ಕೊಡಬೇಕು ಅಂತ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ ಅಂತ ಅನ್ನದಾತರು ತಮ್ಮ ಅಳಲನ್ನ ಸರ್ಕಾರದ ಮುಂದೆ ಇಟ್ಟಿದ್ರು. ಹಾಗಾಗಿ ಇಂದು ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಕೆಲವು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈಗ ಅಲ್ಲಿನ ಪರಿಸ್ಥಿತಿಯನ್ನ ವೀಕ್ಷಣೆ ಮಾಡಿರುವಂತದ್ದು. ಎರಡನೆಯ ಸುತ್ತಿನ ವೈಮಾನಿಕ ವೀಕ್ಷಣೆಯನ್ನ ಇಂದು ಮಧ್ಯಾಹ್ನ 2:30 ಸುಮಾರಿಗೆ ಕೈಗೊಳ್ಳಲಾಗುತ್ತೆ ಎಂಬ ವರದಿ ಈಗ ಲಭ್ಯವಾಗ್ತಾ ಇರುವಂತದ್ದು.